ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಮಗೊಂದು ಮಾರುತಿ ಸುಜುಕಿ ಸ್ವಿಫ್ಟು ಡಿಸೈರು ವಿ.ಡಿ.ಐ ಕಾರ್ ಗಾಡಿ ಹಾಕಿದ್ರಲ್ಲ ಮಾರಾಟಕ್ಕಾದಂಥ ವಿ.ಡಿ.ಐ ವೇರಿಯಂಟ್ ಐತ್ರಿ ಇದು? ಹೌದು ಸರ್, ಹೌದು. ಓಕೆ. ಇದು ವೈಟ್ ಬೋರ್ಡ್ ಅಲ್ರಿ? ಹೌದು ಸರ್, ವೈಟ್ ಬೋರ್ಡ್ ಸರ್. ಸರ್ ಮಾಡಲು ಗಾಡಿ ಮಾಡಲ್ 15 ಮಾಡಲ್ ಸರ್. 2015 ಐತ್ರಿ? 2015 ಸರ್. ಓಕೆ. ತಾವು ಓನರ್ ಎಷ್ಟಾಗಿರಿ ಗಾಡಿಗೆ? ನಾವು 4th ಓನರ್ ಸರ್. ನೀವು 4ನೇ ಓನರ್ ಇದ್ರಿ. ನಿಮ್ಮ ಗಾಡಿ ಯಾರು ತೊಗೊಂತಾರೆ ಕಸ್ಟಮರು ಅವರು 5 ಓನರ್ ಆಗ್ತಾರೆ ರೀ. ಹೌದು ಸರ್, ಹೌದು. ಸರ್ ಇಲ್ಲಿ ತನಕ ತಮ್ಮದು ಗಾಡಿ ಕಿಲೋಮೀಟ್ರ್ ಎಷ್ಟು ಹೊಡಿತ್ರಿ ರನ್ನಿಂಗು? ಇಲ್ಲಿ ತನಕ 170 ಚಿಲ್ಲರ್ ಅದ ಸರ್. 1,70,000 ಚಿಲ್ಲರ್. 1,70,000 ಚಿಲ್ಲರೆ ಓಡಿಸಿರಿ? ಹೌದು ಸರ್. ಓಕೆ. ಮೀಟ್ರ್ ಚಲ್ತಿನೇ ಐತ್ರಿ ಇನ್ನೂವರೆಗೂ? ಹಾಂ ಸರ್, ನಾವು ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡಿ ತೊಗೊಂಡಿದ್ದೇವೆ. ಓಕೆ. ಸರ್ ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ನಿ 5 ಟೈರ್ ಏನು ಐತ್ರಿ ತಮ್ಮ ಗಾಡಿಗೆ ಎಷ್ಟು ಐತ್ರಿ ಸರ್ ಪರ್ಸೆಂಟೇಜು? ಹಿಂದಿಂದು 2 50% ಅವ ಸರ್, ಮುಂದಿನ 2 ಚಿಲ್ಲ ಅವ ಸರ್. ಓಕೆ ಸರ್. ಮುಂದುಗಡೆ ಟೈರು ಹೊಸ ಹಾಕ್ಸಿದ್ರೆ ಹಿಂದ್ಗಡೆ ಒಂದು 50% ತನಕ ಐತಿ. ಸ್ಟೇಪ್ನೂ ಐತಲ್ಲ ರೀ ಗಾಡಿ? ಹಾಂ ಅದ ಸರ್, ಅದ. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ನೆನಪಿಲ್ಲ ಅದು ಕೂಡ ಯಾವ ಥರ ಇಟ್ಕೊಂಡಿರಿ ಸರ್ ತಾವು? ನಾವು ಇಂಜನ್ ಕಂಡೀಷನ್ ಗುಡ್ ಕಂಡೀಷನ್ ಇಟ್ಟಿವಿ ಸರ್. ಓಕೆ. ಇಂಜನ್ ಇಲ್ಲಿ ತನಕನೂ ಸಿವಿಲ್ ಇಂಜನ್ ಐತ್ರಿ? ಮೆಕ್ಯಾನಿಕಲ್ ಮೇಸ್ತ್ರಿ ಕಡೆ ಕೆಲಸ ಆಗೈತೆ ರೀ? ಏನು ಮಾಡ್ತೀವಿ ಸರ್, ಬರೀ ಸರ್ವಿಸಿಂಗ್ ಮಾಡಿಸೋದು ಹೊಂಟಿದ್ದಾರೆ. ಇಂಜನ್ ಏನು ಎಲ್ಲ ಸರಿಯಾಗದ ಅಂತ ಹೇಳಿದ್ರೆ ಏನು ಟೆನ್ಷನ್ ಇಲ್ಲ ಸರ್. ಹೌದಲ್ಲ ರೀ? ಹೌದು. ಓಕೆ. ತಮ್ಮದು ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕ್ರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ಅಲ್ಲ ಸರ್? ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ? ಹಾಂ ಸರ್, ನಮ್ಮ ಕೈ ಮೇಲಂತೂ ಯಾವ ಇಲ್ಲ ಸರ್. ಓಕೆ. ಇನ್ನುವರೆಗೂ ಅವು ಸಣ್ಣ ಪುಟ್ಟ ಲೈಟಾಗಿ ಅದಾವೆ ಸರ್, ಅಷ್ಟೇ, ಜಾಸ್ತಿ ಏನಿಲ್ಲ. 1 ತೊಲೆ 2 ತೊಲೆ ಅಷ್ಟೇ, ಒಂದು ಸಣ್ಣ ಸ್ಕ್ರ್ಯಾಚ್ ಅದಾವೆ. ಓಕೆ. ಇದ್ದಿದೆ ಯಾಕಂದ್ರೆ 15 ಮಾಡಲಲ್ಲ ಆಲ್ರೆಡಿ. ಹಾಂ. ಆಲ್ರೆಡಿ ಓನರ್ ಕೂಡ 4 ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಸಣ್ಣ ಪುಟ್ಟ ಕ್ರ್ಯಾಸಸ್ ಇರುತ್ತೆ, ಅದು ನಾನು ಕೇಳ್ತಾ ಇಲ್ಲ. ನಿಮ್ಮದು ದೊಡ್ಡದಾಗಿ ಮೇಜರ್ ಆಗಿ ಅವರು ಅವೇ ನಮ್ಮ ಕೈ ಮೇಲೆ ಏನಾಗಿಲ್ಲ ಸರ್ ಇಲ್ಲಿ ಗಂಟ. ಓಕೆ. ಇವಾಗ ಪೇಂಟ್ ಕೂಡ ಶೋರೂಮ್ ಪೇಂಟೇ ಇಟ್ಟಿದ್ದಾರೆ ತಾವು ಇನ್ನುವರೆಗೂ? ಹಾಂ ಸರ್, ಅದು ಶೋರೂಮ್ ಇದೆ ಸರ್. ಓಕೆ. ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಸರ್ ಏನೇನು ಐತ್ರಿ ಫೀಚರ್ಸು? ಇದೆ ಪವರ್ ಸ್ಟೇರಿಂಗ್, 4 ಇಂಟು AC ವರ್ಕು ಇದೆಲ್ಲ ವರ್ಕದಾಗೆ ಐತೋ ಏನೋ 4 ಡೋರ್ 4 ಇಂಟು ಮಾಡಿಸಿರೋ? ಇಲ್ಲ ಸರ್, ಎಲ್ಲ ವಸ್ತು ಶೋರೂಮ್ನಿಂದ ಬಂದಿವೆ ರೀ. ಒಂದು ಸ್ಕ್ರೀನ್ ಒಂದು ಕೂಡಿಸಿ ಹೋಗ್ತೀವಿ. ತಾವು ಮ್ಯೂಸಿಕ್ ಸಿಸ್ಟಮ್ ಸ್ಕ್ರೀನ್ ಕೊಡ್ಸಿರಿ, ಟಿ ವಿ ಕೊಡ್ಸಿರಿ? ಬರೀ ಸ್ಕ್ರೀನ್ ಒಂದೇ ಅದ ರೀ, ಸಿಸ್ಟಮ್ ಏನಿದೆ ಬಟ್ ಕಂಪ್ನಿ ಮ್ಯೂಸಿಕ್ ಅವ್ರು. ಹೌದ್ರಾ? ಹಾಂ. ಸ್ಕ್ರೀನ್ ಡಿಸ್ಪ್ಲೇ ಎಷ್ಟೇ ಕೊಡ್ಸಿರಿ ನೀವು? ಹಾಂ, ಅದಷ್ಟೇ ಕೂಡಿಸಿ. ಬರಾಬರಿ ಸರ್. ಇವಾಗ ಪವರ್ ವಿಂಡೋನು 4 ಐತ್ರಿ, ಡೋರಿಗೆ ಏನು 2 ಐತ್ರಿ ಮುಂದ್ಗಡೆ? 4 ಸರ್, 4. ಓಕೆ. ಸೀಟ್ ಕ್ವಶನ್ ಅಂತೆಲ್ಲ ಕರೆಕ್ಟೇ ಐತ್ರಿ? ಹಾಂ, ಎಲ್ಲ ಕರೆಕ್ಟ್ ಅದ ಸರ್. ಓಕೆ ರೀ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ FC ಇನ್ಸೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಹಾಂ ಸರ್, ಇನ್ಸೂರೆನ್ಸ್ ಡ್ಯೂ ಅದ ಸರ್, ಒಂದು 2 ತಿಂಗಳಾಯ್ತು ಮುಗಿದು. ಅದರಿಂದ ಕಟ್ ಕೊಡೋದು ಕಟ್ ಕೊಡ್ತೀನಿ ಸರ್. ಇನ್ಸೂರೆನ್ಸ್ ಲ್ಯಾಬ್ಸ್ ಆಗೈತಿ, ಕಟ್ ಕೊಡು ಅಂದ್ರೆ ನೀವೇ ಕಟ್ ಕೊಡ್ತೀರಾ? ಹಾಂ ಸರ್. ಓಕೆ. FC ಅಂತೂ ರನ್ನಿಂಗ್ ಇದ್ದೇ ಇರುತ್ತೆ, 15 ಮಾಡಲ್ಲ ಅಂದರೆ 30 ಹಾಂ. FC ಇರುವಂಥದ್ದು. ಹೌದು ಸರ್. ವೈಟ್ ಬೋರ್ಡ್ ಐತಿ ನಿಮ್ಮ ತಾಂಬುದು ಕಾರು. ಹಾಂ ಸರ್. ಸರ್ ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ, ಮತ್ತು ಇನ್ಸೂರೆನ್ಸ್ ಕೂಡ ತಾವೇ ಕಟ್ ಕೊಡೋದು ಹೇಳಿ ರೇಟು? ಹಾಂ ಸರ್. ಹಾಂ, ಅದು ಏನು ಹೇಳ್ತೀರಾ ರೇಟು? ಅದೇ ಇನ್ಸೂರೆನ್ಸ್ ನಾವೇ ಕಟ್ ಕೊಡ್ತೀವಿ ಸರ್, 380 ಕೊಟ್ಟರೆ ಸಾಕು. 3,80,000. ಹಾಂ ಸರ್. ಮಾಡಲ್ 15 ಐತ್ರಿ, ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ವಿ.ಡಿ.ಐ ವೇರಿಯಂಟು ವೈಟ್ ಬೋರ್ಡ್ ಇದು. ತಾವು ಓನರ್ ಕೂಡ ಆಲ್ರೆಡಿ 4 ಆಗಿದ್ದಾರೆ. ನಿಮ್ಮದು ಗಾಡಿ ಯಾರು ತೊಗೊಂತಾರೆ 5 ಓನರ್ ಆಗ್ತಾರೆ ಸರ್. ಹೌದು ಹೌದು ಸರ್, ಹೌದು. ನಾವು ಜಾಸ್ತಿ ನಡ್ಸಿಲ್ಲ ಸರ್, 2 ವರ್ಷ ಆಯ್ತು ತೊಗೊಂಡು ಮಾರ್ಲಿಕ್ಕೆ ಸರ್. ಓಕೆ. ನೀವು ನಡೆಸಿಲ್ಲ ಅಂದರೂ ಸರ್, ಓಡಿಸಿಲ್ಲ ಅಂದರೂ ಕೂಡ ಈಗ ಓಲ್ಡ್ ಓನರ್ ಓಡಿಸ್ಯಾರಲ್ಲ ರೀ. ಯಾಕಂದ್ರೆ ಯಾರೋ ಒಬ್ರು ಓನರ್ ಓಡಿಸಿದಲ್ಲಿ 1,70,000 ರನ್ನಿಂಗ್ ಐತ್ರಿ. ಇಲ್ಲ, ಅದು ಕರೆಕ್ಟ್ ಅದ ರೀ, ಬಟ್ ಆದರೂ 2 ವರ್ಷಕ್ಕೆ ಮಾರ್ಕೋತ ಹೋದ್ರೆ ಹಂಗೆ ಓನರ್ಶಿಪ್ ಹೆಚ್ಚಿಗೆ ಆಗ್ತದೆ ಸರ್. ಅದಕ್ಕಲ್ಲ ಸರ್ ಓನರ್ಶಿಪ್ ಜಾಸ್ತಿ ಆಗಿರೋದು ಗಾಡಿ ತೊಗೊಳ್ಳೋ ಜನ. ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಸ್ವಿಫ್ಟ್ ಕಾರ್ ತೊಗೊಂತಾ ಇರ್ತಂದ್ರೆ ಕಸ್ಟಮರು ಸೆಕೆಂಡ್ ಗಾಡಿ ಓನರ್ ಇರೋರೆ. ಗಾಡಿ ಕಂಡೀಷನ್ ನೋಡಲ್ಲ ಸರ್, ಹಂಗೇನಿಲ್ಲ ಪಾಟೀಲ್. ಇಲ್ಲ ಕಂಡೀಷನ್ ನೋಡ್ತಾರೆ ಏನಾಕದಂದ್ರೆ ಜಾಸ್ತಿ ಓನರ್ ಆದ್ರೆ ಕೋಟೇಶನ್ ಕಡಿಮೆ ಆಕ್ಕದ್ರಿ ರೀ ಗಾಡಿದ ರೇಟ, ಮತ್ತು ಇನ್ಶೂರೆನ್ಸು ಕಡಿಮೆ ಕೊಡ್ತೈತೆ ರೀ. ಹೌದು ಹೌದು ಸರ್. ಹೀಗಾಗಿ ಕಸ್ಟಮರ್ ಇದು ಮಾಡ್ತಾರೆ ಗಾಡಿ ನೋಡಿ ತೊಗೊಳಕ್ಕೆ. ನೋಡಿ ಸರ್, ಎಂಟೇ ಮಾಡಮ್ ಸರ್, ಎಷ್ಟಕ್ಕೆ ಮಾಡಮ್. ಹಂಗೇನು 380 ಹೇಳಿವಿ ರೀ, ಎಂಟೇ 360 350 ತನಕ ಕೊಟ್ಟಿಲ್ಲ ಮತ್ತೆ. ಹೇಳಕತ್ತಿದ್ದು ಫೈನಲ್ ಫೈನಲ್ ಆಗಿ ಬಂದ್ರಂದ್ರೆ 3.5 ತನಕ ಬಿಟ್ಬಿಡೋಣ ಸರ್. 3.5 ತನಕ ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ಹಾಂ ಸರ್, ಅದು ಡೌನ್ ಪೇಮೆಂಟ್ ಕೊಡ್ಬೇಕು ಸರ್. ಫುಲ್ ಕ್ಯಾಶ್ ಕೊಡ್ಬೇಕಾ? ಹಾಂ, ಫುಲ್ ಕ್ಯಾಶ್.
ಓಕೆ. ನೋಡಿ ಕಸ್ಟಮರ್ ಬಂದಾಗ ಯಾವ ಥರ ಆಗುತ್ತೋ ಅವರಿಗೆ ನಿಮಗೆ ಯಾವ ಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಆ ಥರ ಮಾತುಕತೆ ಮಾಡ್ಕೊಂಡು ನೀವು ಗಾಡಿ ಇನ್ನೂ ಸ್ವಲ್ಪ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಅವರು ಅಷ್ಟು ಜೆನ್ಯೂನ್ ಕಸ್ಟಮರ್ ಇದ್ದರೆ ಅವರಿಗೂ ಒಂದು ಸ್ವಲ್ಪ ಒಟ್ಟಿನಲ್ಲಿ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಅಂತ ತಮ್ಮಲ್ಲಿ ಹೇಳ್ತೀನಿ ಸರ್ ನಾನು. ಓಕೆ ಸರ್, ಅದು ಇನ್ಸೂರೆನ್ಸ್ ಕಾರ್ಡ್ ಕೊಡ್ತೀನಲ್ಲ ಇಲ್ಲ ಸರ್ ನಾವೇ. ಓಕೆ ಸರ್, ಓಕೆ. ಇದು ಲೊಕೇಶನ್ ಎಲ್ಲಿದ್ರಿ ಈಗ ಗಾಡಿ ಇರುವಂಥದ್ದು? ಅದೇ ಸರ್, ಗುಲ್ಬರ್ಗ ಹತ್ರ ಒಂದು 10 ಕಿಲೋಮೀಟ್ರ್ ಹೊರಗಡೆ ಒಂದು ಹಳ್ಳಿ ಇದೆ, ಹಳ್ಳಿ ಆಲ್ಗೂಡ್ ಅಂತ ಅಲ್ಲಿ ಇದೆ. ಓಕೆ. ತಮ್ಮ ಗುಲ್ಬರ್ಗ ಬಂದುಬಿಟ್ಟು ಕಾಲ್ ಮಾಡಿದ್ರೆ ನೀವು ಗಾಡಿ ನಿಮ್ಮ ಹಳ್ಳಿಗೆ ಕರ್ಕೊಂಡು ಹೋಗಿ ತೋರಿಸ್ತೀರಿ ಕಸ್ಟಮರ್ಗೆ. ಇಲ್ಲಿ ನಾವು ಗುಲ್ಬರ್ಗಕ್ಕೆ ತಂದು ತೋರಿಸ್ತೇವೆ, ಹಂಗೇನಿಲ್ಲ, ಅವ್ರು ಬಂದು ಫೋನ್ ಮಾಡಿದ್ರೆ ಸಾಕು. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ, ಹಾಕಿರಲ್ಲ? ಇದೇ ನಂಬರ್ ಸರ್. ಓಕೆ, ಅಪ್ಡೇಟ್ ಮಾಡಿರ್ತೀವಿ, ನೋಡಿ ಮಾಡಿನೇ ಕೊಡೋ ಪ್ರಯತ್ನ ಮಾಡಿ ಸರ್ ನಮ್ಮ ಕಡೆಯಿಂದ ಬಂದವರಿಗೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ.